ನಮಸ್ಕಾರ. ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ, ವಿಪರೀತ ಕಷ್ಟ ಕೊಡುವ ನಿಮ್ಮ ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ಮತ್ತು ಇದಕ್ಕೆ ಸೂಕ್ತವಾದ ಪರಿಹಾರ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಡಿಸ್ಲೈಕನ್ನು ಮಾಡಿ. ನೋಡಿ, ಈ ಗಂಡು ಮೂಲ ನಕ್ಷತ್ರಗಳು ಅಂತೀವಿ. ಆಶ್ಲೇಷ, ಜ್ಯೇಷ್ಠ, ರೇವತಿ, ಅಶ್ವಿನಿ, ಮಗ ಮೂಲ ನಕ್ಷತ್ರ. ಅಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಧನುರ್ ರಾಶಿ ಮೂಲ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ. ಇವೆಲ್ಲ ಗಂಡು ಮೂಲ ನಕ್ಷತ್ರ ಅಂತೀವಿ. ಧೈರ್ಯ ಜಾಸ್ತಿ, ಒರಟು ಜಾಸ್ತಿ, ಹೇಳಿದ ಮಾತು ಕೇಳಲ್ಲ, ವಿಪರೀತ ಹಠ ಅಂದರೆ ಹಠ. ತಂದೆ ತಾಯಿಗೆ ಎದುರು ವಾದಿಸೋದು, ಆರ್ಗ್ಯೂ ಮಾಡೋದು. ಚಿಕ್ಕವರಾಗಿದ್ದಾಗೂ ಅಷ್ಟೇ, ದೊಡ್ಡವರಾದ ಮೇಲೂ ಅಷ್ಟೇ. ಮತ್ತು ಉಳಿದ ಬೇರೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂದರೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು, ಈ ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಶ್ರವಣ ನಕ್ಷತ್ರದವರು, ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಈ ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಉತ್ತರಾಷಾಢ, ಕುಂಭ ರಾಶಿ ಶತಭಿಷ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಈ ಮೇಷರಾಶಿ ಭರಣಿ ನಕ್ಷತ್ರದವರು. ಇವರೇನಾದರೂ ನಾನು ಹೇಳೋ ಈ ಡೇಟ್ನಲ್ಲಿ ಹುಟ್ಟಿದ್ರೆ ನೋಡ್ಕೊಳ್ಳಿ. ಡೇಟ್ಗಳು, ದಿನಾಂಕಗಳು 1ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, 19ನೇ ತಾರೀಕು, 7ನೇ ತಾರೀಕು, 16, 25, 8, 17, 26, 9, 18, 27, 4, 13, 22ನೇ ತಾರೀಕು. ಈ ಡೇಟುಗಳಲ್ಲೇನಾದರೂ ಹುಟ್ಟಿದ್ರೆ ನಿಮ್ಮ ಮಕ್ಕಳು, ಎಸ್ಪೆಷಲಿ ಈ ರಾಶಿ ನಕ್ಷತ್ರ ಆಗಿ, ಈ ಡೇಟುಗಳಾಗಿ, ಮತ್ತು ವಾರ ಮಂಗಳವಾರನೋ, ಶನಿವಾರನೋ, ಭಾನುವಾರನೋ, ಬುಧವಾರನೋ ಆಗಿ, ಮತ್ತು ಅಮಾವಾಸ್ಯೆ ದಿನ ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ದಿನ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಈ ರೀತಿ ಇದ್ದು ಈ ರಾಶಿ ನಕ್ಷತ್ರಗಳಾಗಿ ಈ ಡೇಟ್ನಲ್ಲಿ ಹುಟ್ಟಿ ಈ ತಿಥಿ ಆಗಿ ವಾರಗಳು ಇದಾಗಿ, ಮತ್ತು ನಿಮ್ಮ ಮಕ್ಕಳಿಗೆ ಎಸ್ಪೆಷಲಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನ ಮನೆ, ಅಹಂಕಾರದ ಮನೆ, ದುರಹಂಕಾರದ ಮನೆ, ನನ್ನ ಮೇಲೆ ಗಮನ ಜಾಸ್ತಿ. 1ನೇ ಮನೆ, ಯಾರ ಮಾತು ಕೇಳಲ್ಲ, ನನ್ನ ಮಾತೇ ಕೇಳಬೇಕು, ಎದುರು ವಾದಿಸೋದು, ಆರ್ಗ್ಯೂ ಮಾಡೋದು, ಸಿಟ್ಟು ಕೋಪ ಹಠ ಮಾಡ್ಕೊಳ್ಳೋದು, ಸಿಕ್ಕಿದ ಕೈಗೆ ಸಿಕ್ಕಿದ್ದೆಲ್ಲ ಬಿಸಾಕೋದು, ಬಾಯಿ ಬೊಂಬಾಯಿ ಮಾಡ್ಕೊಳ್ಳೋದು, ವಿಪರೀತ ಟ್ರಿಗರ್ ಆಗೋದು, ಕೊಂಕು ಮಾತಾಡೋದು. ಇನ್ನು 2ನೇ ಮನೆ ಮಾತಿನ ಮನೆ, ವಿಪರೀತ ಮಾತು, ಬಾಯಿ ಬೊಂಬಾಯಿ. ಇನ್ನು 3ನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಒತ್ತಡದ ಮನೆ, ಸ್ಟ್ರೆಸ್ನ ಮನೆ, ಕಿರ್ಚಾಟದ ಮನೆ. 5ನೇ ಮನೆ ಸೋಂಬೇರಿಗಳಾಗ ಮನೆಯೂ ಅಷ್ಟೇ. 5ನೇ ಮನೆ ಅಂದ್ಕೊಂಡಿದ್ದು ಆಗಲಿಲ್ಲಲ್ಲ, ನೆರವೇರಲಿಲ್ಲಲ್ಲ, ಅದಕ್ಕೆ ಅಂತ ಸಿಟ್ಟು ಕೋಪ ಮಾಡ್ಕೊಳ್ಳೋದು. ಹೊಟ್ಟೆ ಕಿಚ್ಚಿನ ಮನೆ 5ನೇ ಮನೆ, ಕೋಪ ಮಾಡ್ಕೊಂಡೆ ಮನೆ, ಹೊಟ್ಟೆ ಕಿಚ್ಚಿನ ಮನೆ. ಇನ್ನು ಇದ್ರ ಜೊತೆಗೆ 6ನೇ ಮನೆ, 8ನೇ ಮನೆ, 12ನೇ ಮನೆ ನಡೆದು ಬಿಡ್ತು ಅಂತಂದರೆ ತಂದೆ ತಾಯಿಗೆ ವಿಪರೀತ ಕಷ್ಟ ಕೊಡ್ತಾರೆ. ವಿಪರೀತ ಸದಾ ಕಷ್ಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ಇವೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಹಾಗೇ ಆಗಿರ್ತಾರೆ. ವಿಡಿಯೋ ನೋಡ್ತಿದ್ದ ತಂದೆ ತಾಯಿಗಳು, ಹೌದು ಗುರುಗಳೇ ನೀವು ಹೇಳ್ತಾ ಇರೋದು ಸತ್ಯ ಅಂತ ವಿಡಿಯೋ ಲೈಕ್ ಮಾಡ್ಕೊಂತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಖಂಡಿತವಾಗ್ಲೂ ನನ್ನ ಚಾನಲಲ್ಲೇ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವಿಡಿಯೋ ಬಿಟ್ಟಿದ್ದೀನಿ. ಕೂತ್ಕೊಂಡು ವಿಡಿಯೋಸ್ಗಳೆಲ್ಲ ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಇದಕ್ಕೆ ಸೂಕ್ತವಾದ ಪರಿಹಾರ ಏನು ಮಾಡಬೇಕಪ್ಪ ಅಂತಂದರೆ, ಮಕ್ಕಳ ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡಬೇಕು.
ಈಗ ಓದ್ಕೊಳಕ್ಕೆ ಇಷ್ಟ ಇಲ್ಲ, ಇವಾಗ ಓದಲ್ಲ, ಟ್ಯೂಷನ್ಗೆ ಹೋಗಲ್ಲ, ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಗಲಾಟೆ ಫ್ರೆಂಡ್ಸುಗಳ ಜೊತೆ ತರಲೆ ಮಾಡಿದರೆ ಪ್ರೀತಿಯಿಂದ ಹ್ಯಾಂಡ್ಲು ಮಾಡಬೇಕು, ಮಾತಾಡಿಸ್ಬೇಕು. ಅದು ಒಂದು. ಎರಡನೇದು, ಈ ಸ್ಫಟಿಕ ಮಾಲೆ ಅಂತ ಬರುತ್ತೆ. ಸ್ಫಟಿಕ ಮಾಲೆಗೆ ಒಂದು ಬೆಳ್ಳಿಯಲ್ಲಿ ಅರ್ಧಾಕಾರದ ಚಂದ್ರ ಮಾಡಿಸಿ, ಅರ್ಧಾಕಾರದ ಚಂದ್ರ ಬೆಳ್ಳಿಯಲ್ಲಿ ಮಾಡಿಸಿ ಅದರೊಳಗಡೆ ಒಂದು ಕನಕಪುಷ್ಯ ರಾಗ ಅಳವಡಿಸಿ ಆ ಸ್ಫಟಿಕ ಮಾಲೆಗೆ ಪೆಂಡೆಂಟ್ ಥರ ಲಾಕೆಟ್ ಮಾಡಿಬಿಟ್ಟು ಸ್ಫಟಿಕ ಮಾಲೆಗೆ ಅರ್ಧಾಕಾರದ ಬೆಳ್ಳಿಯಲ್ಲಿ ಒಂದು ಪೆಂಡೆಂಟ್ ಮಾಡಿಸಿ ಆ ಅರ್ಧಾಕಾರದ ಚಂದ್ರದ ಒಳಗಡೆ ಒಂದು ಕನಕಪುಷ್ಯ ರಾಗನ ಹರಳು ಅಳವಡಿಸಿ ಕೊರಳಿಗೆ ಧಾರಣೆ ಮಾಡಿಸಿ ಯಥೇಚ್ಛವಾಗಿ ಮಕ್ಕಳ ಕೈನಲ್ಲಿ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಯಥೇಚ್ಛವಾಗಿ ಅನ್ಲಿಮಿಟೆಡ್ ಈ ಮಂತ್ರ ಪಠಿಸಿ ಮಂಗಳವಾರ ಶುಕ್ರವಾರದ ದಿನ ರಾಹು ಕಾಲದಲ್ಲಿ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿಸಿ, ಒಂದು 21 ಪ್ರದಕ್ಷಿಣೆ ಈ ರೀತಿ ಮಾಡಿಸ್ತಾ ಬನ್ನಿ. ಖಂಡಿತವಾಗ್ಲೂ ಸುಧಾರಣೆಗೆ ಬಂದೇ ಬರ್ತಾರೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಜೀವನದಲ್ಲಿ ನೀವು ಚೆನ್ನಾಗಿರ್ತೀರ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ತಂದೆ ತಾಯಿಗಳು ಸಿಟ್ಟು ಕೋಪ ಹಠ ಮಾಡ್ಕೊಳ್ಳೋದು ನೀವು ಕಡಿಮೆ ಮಾಡ್ಕೊಳ್ಳಿ. ಆವಾಗ ಇನ್ನೂ ಬೇಗ ಮಕ್ಕಳು ಸರಿ ಹೋಗ್ತಾರೆ. ನಮಸ್ಕಾರ.